ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆಯಿತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏರು ಧ್ವನಿಯಲ್ಲಿಯೇ ಮಾತಾಡಿಕೊಂಡ್ರು, ಸಚಿವರ ಮಧ್ಯೆ ವಾಕ್ಸಮರವೇ ನಡೀತು ಅನ್ನುವಂತಹ ನಾನಾ ರೀತಿಯ ಚರ್ಚೆಗಳಾಯಿತು. ಆರಂಭದಲ್ಲಿಯೇ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ಜೋರು ದನಿಯಲ್ಲಿಯೇ ಚರ್ಚೆ ಆಯಿತು ಅನ್ನುವಂತಹ ವಿಚಾರಗಳು ಗೊತ್ತಾಯಿತು. ಅಂತಿಮವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಎಲ್ಲ ಸಚಿವರು ಹೊರಗೆ ಬಂದಾಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಜಾತಿ ಗಣತಿ ಜ್ವಾಲೆಗೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಅತ್ತ ಮುಸ್ಲಿಮರೇ ನಂಬರ್ 1 ಆದ್ರೆ ಇತ್ತ ಒಕ್ಕಲಿಗ ನಾಯಕರು ಸಿಡಿದೆದ್ದಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ನಾಯಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಜಾತಿ ಜನಗಣತಿ ಗೊಂದಲ, ತಿರುಗುಬಿದ್ದ ಸಚಿವರು. ಮೇ 2ಕ್ಕೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್. ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಚರ್ಚೆ ಅಪೂರ್ಣವಾಗಿರುವುದರಿಂದ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೀರ್ಮಾನಿಸಲಾಗಿದೆ. ಮೇ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲು ನಿರ್ಧರಿಸಲಾಗಿದೆ. ಜಾತಿ ಜನಗಣತಿ ವರದಿಯ ಅಂತಿಮ ನಿರ್ಧಾರಕ್ಕೆ ದಿನ ಫಿಕ್ಸ್. ಹೆಚ್ಚಾಗಿ ಅಲ್ಲಿ ಬರೋದ್ರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ, 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಸೂಟಿನೂ ಇರ್ತದೆ. ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ. ಸರ್ಕಾರಕ್ಕೆ ಒಂದು ನೆಪ ಬೇಕಿತ್ತು, ಮುಂದೂಡಿದ್ದಾರೆ. ಈಗ ನಿರ್ಧಾರ ಆಗಂಗೆ ಮುಂದೊಳಗೆ ಒಂದು ನೆಪ ಆಗತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡಿದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಿ ಮನ್ಕೊಂಡ್ಬಿಟ್ಟಿದ್ದೆ. ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಮರು ಸರ್ವೆಗೆ ಎಸ್ ಮಲ್ಲಿಕಾರ್ಜುನ್ ಆಗ್ರಹ. ಸಬ್ಜೆಕ್ಟು ಆ ಕಾಂಬಿನೇಷನು, ಈ ಕಾಂಬಿನೇಷನು, ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಬರ್ಬೇಕು. ಸಭೆಯಲ್ಲಿ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಚರ್ಚೆ ಇವತ್ತು 1 ದಿವಸಕ್ಕೆ ಮುಗಿಯಲ್ಲ. ಮುಂದಿನ ಸಭೆಯಲ್ಲಿ ಮತ್ತೆ ಚರ್ಚೆ ಮುಂದುವರಿಯುತ್ತದೆ ಅಷ್ಟೇನೆ. ಲಿಂಗಾಯತ ಮತ್ತು ಒಕ್ಕಲಿಗರಿಂದ ವಿರೋಧ ವ್ಯಕ್ತವಾಯ್ತಾ? ಯಾವುದನ್ನು ಕೂಡ ಇಲ್ಲ, ಬರೀ ಚರ್ಚೆ ಆಗ್ತಾ ಇದೆ. ಏನು ಸಾಧಕ ಬಾಧಕ ಏನೇನು ಯಾರ್ಯಾರ್ದು ಏನೇ ಅಪ್ರೆನ್ಷನ್ಸ್ ಇದಾವಲ್ಲ ಚರ್ಚೆ ಆಗ್ತಾ ಇದಾವೆ. ವರದಿಯನ್ನ 4 ವರ್ಷವಾದ್ರೂ ತೆಗೆದುಕೊಳ್ಳುವುದಿಲ್ಲ. ಫ್ರಮ್ ದ ಡೇ 1 ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಒಟ್ಟಾರೆ ಜಾತಿ ಜನಗಣತಿ ವರದಿಗೆ ಸರ್ಕಾರದಲ್ಲಿಯೇ ವಿರೋಧವಿದೆ ಎನ್ನುವುದು ಸಾಬೀತಾಗಿದ್ದು ಟುಸ್ ಪಟಾಕಿ ಸಭೆಯಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆಯಿತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏರು ಧ್ವನಿಯಲ್ಲಿಯೇ ಮಾತಾಡಿಕೊಂಡ್ರು, ಸಚಿವರ ಮಧ್ಯೆ ವಾಕ್ಸಮರವೇ ನಡೀತು ಅನ್ನುವಂತಹ ನಾನಾ ರೀತಿಯ ಚರ್ಚೆಗಳಾಯಿತು. ಆರಂಭದಲ್ಲಿಯೇ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ಜೋರು ದನಿಯಲ್ಲಿಯೇ ಚರ್ಚೆ ಆಯಿತು ಅನ್ನುವಂತಹ ವಿಚಾರಗಳು ಗೊತ್ತಾಯಿತು. ಅಂತಿಮವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಎಲ್ಲ ಸಚಿವರು ಹೊರಗೆ ಬಂದಾಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಜಾತಿ ಗಣತಿ ಜ್ವಾಲೆಗೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಅತ್ತ ಮುಸ್ಲಿಮರೇ ನಂಬರ್ 1 ಆದ್ರೆ ಇತ್ತ ಒಕ್ಕಲಿಗ ನಾಯಕರು ಸಿಡಿದೆದ್ದಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ನಾಯಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಜಾತಿ ಜನಗಣತಿ ಗೊಂದಲ, ತಿರುಗುಬಿದ್ದ ಸಚಿವರು. ಮೇ 2ಕ್ಕೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್. ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಚರ್ಚೆ ಅಪೂರ್ಣವಾಗಿರುವುದರಿಂದ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೀರ್ಮಾನಿಸಲಾಗಿದೆ. ಮೇ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲು ನಿರ್ಧರಿಸಲಾಗಿದೆ. ಜಾತಿ ಜನಗಣತಿ ವರದಿಯ ಅಂತಿಮ ನಿರ್ಧಾರಕ್ಕೆ ದಿನ ಫಿಕ್ಸ್. ಹೆಚ್ಚಾಗಿ ಅಲ್ಲಿ ಬರೋದ್ರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ,
1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಸೂಟಿನೂ ಇರ್ತದೆ. ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ. ಸರ್ಕಾರಕ್ಕೆ ಒಂದು ನೆಪ ಬೇಕಿತ್ತು, ಮುಂದೂಡಿದ್ದಾರೆ. ಈಗಲೇ ನಿರ್ಧಾರ ಆಗಂಗೆ ಮುಂದೊಳಗೆ ಒಂದು ನೆಪ ಆಗತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂದು ಸರಿ ಅನಿಸ್ತದೆ. ನಿದ್ದೆ ಮನ್ಕೊಂಡ್ಬಿಟ್ಟಿದ್ದು. ಇಲ್ಲ, ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಮರು ಸರ್ವೆಗೆ ಎಸ್ ಮಲ್ಲಿಕಾರ್ಜುನ್ ಆಗ್ರಹ. ಸಬ್ಜೆಕ್ಟು ಆ ಕಾಂಬಿನೇಷನು ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು. ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಬರ್ಬೇಕು. ಸಭೆಯಲ್ಲಿ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಚರ್ಚೆ ಇವತ್ತು ಒಂದು ದಿವಸಕ್ಕೆ ಮುಗಿಯಲ್ಲ. ಮುಂದಿನ ಸಭೆಯಲ್ಲಿ ಮತ್ತೆ ಚರ್ಚೆ ಮುಂದುವರಿತದೆ ಅಷ್ಟೇನೆ. ಲಿಂಗಾಯತ ಮತ್ತು ಒಕ್ಕಲಿಗರಿಂದ ವಿರೋಧ ವ್ಯಕ್ತವಾಯ್ತಾ? ಯಾವುದನ್ನು ಕೂಡ ಇಲ್ಲ, ಬರೇ ಚರ್ಚೆ ಆಗ್ತಾ ಇದೆ. ಏನು ಸಾಧಕ ಬಾಧಕ ಏನೇನು ಯಾರ್ಯಾರ್ದು ಏನೇ ಅಪ್ರೆನ್ಷನ್ಸ್ ಇದಾವಲ್ಲ ಚರ್ಚೆ ಆಗ್ತಾ ಇದಾವೆ. ವರದಿಯನ್ನ 4 ವರ್ಷವಾದ್ರೂ ತೆಗೆದುಕೊಳ್ಳುವುದಿಲ್ಲ. ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಒಟ್ಟಾರೆ ಜಾತಿ ಜನಗಣತಿ ವರದಿಗೆ ಸರ್ಕಾರದಲ್ಲಿಯೇ ವಿರೋಧವಿದೆ ಎನ್ನುವುದು ಸಾಬೀತಾಗಿದ್ದು ಟುಸ್ ಪಟಾಕಿ ಸಭೆಯಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆಯಿತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏರುದೊನೆಯಲ್ಲಿಯೇ ಮಾತಾಡಿಕೊಂಡ್ರು, ಸಚಿವರ ಮಧ್ಯೆ ವಾಕ್ಸಮರವೇ ನಡೀತು ಅನ್ನುವಂತಹ ನಾನಾ ರೀತಿಯ ಚರ್ಚೆಗಳಾಯಿತು. ಆರಂಭದಲ್ಲಿಯೇ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ಜೋರು ದನಿಯಲ್ಲಿಯೇ ಚರ್ಚೆ ಆಯಿತು ಅನ್ನುವಂತಹ ವಿಚಾರಗಳು ಗೊತ್ತಾಯಿತು. ಅಂತಿಮವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಎಲ್ಲ ಸಚಿವರು ಹೊರಗೆ ಬಂದಾಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡಿದರು ಬನ್ನಿ ನೋಡ್ಕೊಂಬರೋಣ. ಜಾತಿ ಗಣತಿ ಜ್ವಾಲೆಗೆ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಅತ್ತ ಮುಸ್ಲಿಮರೇ ನಂಬರ್ 1 ಆದ್ರೆ ಇತ್ತ ಒಕ್ಕಲಿಗ ನಾಯಕರು ಸಿಡಿದೆದ್ದಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ನಾಯಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಜಾತಿ ಜನಗಣತಿ ಗೊಂದಲ, ತಿರುಗುಬಿದ್ದ ಸಚಿವರು. ಮೇ 2ಕ್ಕೆ ಜಾತಿ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್. ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಚರ್ಚೆ ಅಪೂರ್ಣವಾಗಿರುವುದರಿಂದ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೀರ್ಮಾನಿಸಲಾಗಿದೆ. ಮೇ 2ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲು ನಿರ್ಧರಿಸಲಾಗಿದೆ. ಜಾತಿ ಜನಗಣತಿ ವರದಿಯ ಅಂತಿಮ ನಿರ್ಧಾರಕ್ಕೆ ದಿನ ಫಿಕ್ಸ್. ಹೆಚ್ಚಾಗಿ ಅಲ್ಲಿ ಬರೋದ್ರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ, 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಸೂಟಿನೂ ಇರ್ತದೆ. ಆ ಹಿನ್ನೆಲೆಯೊಳಗೆ ಅವತ್ತು ಸಭೆ ಆಗಲಿಕ್ಕಿಲ್ಲ. ಸರ್ಕಾರಕ್ಕೆ ಒಂದು ನೆಪ ಬೇಕಿತ್ತು, ಮುಂದೂಡಿದ್ದಾರೆ. ಈಗಲೇ ನಿರ್ಧಾರ ಆಗಂಗೆ ಮುಂದೊಳಗೆ ಒಂದು ನೆಪ ಆಗತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂದು ಸರಿ ಅನಿಸ್ತದೆ. ನಿದ್ದೆ ಮನ್ಕೊಂಡ್ಬಿಟ್ಟಿದ್ದು. ಇಲ್ಲ, ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಮರು ಸರ್ವೆಗೆ ಎಸ್ ಮಲ್ಲಿಕಾರ್ಜುನ್ ಆಗ್ರಹ. ಸಬ್ಜೆಕ್ಟು ಆ ಕಾಂಬಿನೇಷನು ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು. ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟಿಗೆ ತಗೊಂಬರ್ಬೇಕು. ಸಭೆಯಲ್ಲಿ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಚರ್ಚೆ ಇವತ್ತು ಒಂದು ದಿವಸಕ್ಕೆ ಮುಗಿಯಲ್ಲ. ಮುಂದಿನ ಸಭೆಯಲ್ಲಿ ಮತ್ತೆ ಚರ್ಚೆ ಮುಂದುವರಿತದೆ ಅಷ್ಟೇನೆ. ಲಿಂಗಾಯತ ಮತ್ತು ಒಕ್ಕಲಿಗರಿಂದ ವಿರೋಧ ವ್ಯಕ್ತವಾಯ್ತಾ? ಯಾವುದನ್ನು ಕೂಡ ಇಲ್ಲ, ಬರೇ ಚರ್ಚೆ ಆಗ್ತಾ ಇದೆ. ಏನು ಸಾಧಕ ಬಾಧಕ ಏನೇನು ಯಾರ್ಯಾರ್ದು ಏನೇ ಅಪ್ರೆನ್ಷನ್ಸ್ ಇದಾವಲ್ಲ ಚರ್ಚೆ ಆಗ್ತಾ ಇದಾವೆ.
ವರದಿಯನ್ನ 4 ವರ್ಷವಾದರೂ ತೆಗೆದುಕೊಳ್ಳುವುದಿಲ್ಲ. ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮುಖ್ಯಮಂತ್ರಿಗಳಿಗಿಲ್ಲ. ಒಟ್ಟಾರೆ ಜಾತಿ ಜನಗಣತಿ ವರದಿಗೆ ಸರ್ಕಾರದಲ್ಲಿಯೇ ವಿರೋಧವಿದೆ ಎನ್ನುವುದು ಸಾಬೀತಾಗಿದ್ದು ಟುಸ್ ಪಟಾಕಿ ಸಭೆಯಾಗಿದೆ.